ಮೇಲ್ಮನೆ ಮತಯುದ್ಧ ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಬರುತ್ತೆ. ಮೇಲ್ಮನೆ ಮತಯುದ್ಧ ಈಗಾಗಲೇ ಮುಕ್ತಾಯ ಆಗಿದೆ. ಫಲಿತಾಂಶಕ್ಕಾಗಿ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. 7 ಸ್ಥಾನ 8 ಅಭ್ಯರ್ಥಿಗಳು 222 ಶಾಸಕರು ಮತದಾನವನ್ನ ಮಾಡಿದ್ದಾರೆ. ಪರಿಷತ್ ಚುನಾವಣಾ ಫಲಿತಾಂಶದತ್ತ ಈಗ ಎಲ್ಲರ ಚಿತ್ತ ಇದೆ. ಏಳು ಸ್ಥಾನ 8 ಅಭ್ಯರ್ಥಿಗಳು 222 ಶಾಸಕರು ಮತದಾನವನ್ನ ಮಾಡಿದ್ದಾರೆ. ಇವತ್ತು ಪರಿಷತ್ ಚುನಾವಣಾ ಫಲಿತಾಂಶದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಗೆಲ್ಲೋದು ಖಚಿತನಾ? ಹಾಗಾದ್ರೆ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಭವಿಷ್ಯ ಏನಾಗಲಿದೆ? ಜೆಡಿಎಸ್ಗೆ ಕೈ ಕೊಟ್ಟಿರೋ ಆ ಶಾಸಕರು ಯಾರ್ಯಾರು ಗೊತ್ತಾ? ಹಾಗಾದ್ರೆ ಜೆಡಿಎಸ್ನ 18 ಪ್ಲಸ್ ಬಿಜೆಪಿಯ 6 ಸೇರಿದ್ರೆ 24 ಮತಗಳಷ್ಟೇ ಆಗುತ್ತೆ. ಮ್ಯಾಜಿಕ್ ಮಾಡ್ಲಿಲ್ವಾ ಹಾಗಾದ್ರೆ ಕುಮಾರಸ್ವಾಮಿ ಮೇಲ್ಮನೆ ತಂತ್ರ? ರೆಸಾಲ್ಟ್ ಪಾಲಿಟಿಕ್ಸ್, ನಂಬರ್ ಗೇಮ್, ಲೆಕ್ಕಾಚಾರ. ಪರಿಷತ್ ಫೈಟ್ ನಲ್ಲಿ ಯಾರ ಲೆಕ್ಕ ಪಾಸ್, ಯಾರು ಫೇಲ್ ಆಗಿದ್ದಾರೆ? ಹಾಗಾದ್ರೆ 28 ಬೇಕು. ಪ್ರತಿ ಅಭ್ಯರ್ಥಿ ಗೆಲ್ಲಬೇಕು ಅಂತ ಅಂದ್ರೆ 28 ಮತಗಳ ಅನಿವಾರ್ಯತೆ ಇದೆ. ಸೊ ಇಲ್ಲಿ ನೋಡಿದ್ರೆ ಜೆಡಿಎಸ್ನ 18, ಬಿಜೆಪಿಯ ಉಳಿದಂತ 4. ಸೊ ಇದೆಲ್ಲ ಸೇರಿದ್ರೆ ಒಂದು 22, 24 ಆಗುತ್ತೆ. ಜೆಡಿಎಸ್ನ 18 ಪ್ಲಸ್ ಬಿಜೆಪಿಯ 6 ಸೇರಿದ್ರೆ 24 ಮತಗಳಾಗ್ತವೆ. ಇಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೆಲ್ಲಬೇಕು ಅಂತ ಅಂದ್ರೆ ಬರೋಬ್ಬರಿ 28 ಮತಗಳು ಬೇಕು. ಸಾಧ್ಯ ಆಗುತ್ತಾ? ಕುಮಾರಸ್ವಾಮಿ ಅವರ ಲೆಕ್ಕಾಚಾರ, ಮೇಲ್ಮನೆ ತಂತ್ರ ಮ್ಯಾಜಿಕ್ ಮಾಡಲಿಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ರೆಸಾರ್ಟ್ ಪಾಲಿಟಿಕ್ಸ್ ಕೂಡ ನಡೀತು. ನಂಬರ್ ಗೇಮ್, ಲೆಕ್ಕಾಚಾರ. ಪರಿಷತ್ ಫೈಟ್ ನಲ್ಲಿ ಯಾರ ಲೆಕ್ಕ ಪಾಸ್ ಆಗಿದೆ, ಯಾರು ಫೇಲ್ ಆಗಿದ್ದಾರೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಒಂದ್ ಕಡೆ ಕಾಂಗ್ರೆಸ್ನಿಂದ 5 ಜನ ಅಭ್ಯರ್ಥಿಗಳಿದ್ರು. 5ನೇ ಅಭ್ಯರ್ಥಿಯ ಗೆಲುವಿಗೆ ಅವರಿಗೂ ಕೂಡ 5 ಮತಗಳ ಕೊರತೆ ಇತ್ತು. ಆ ನಿಟ್ಟಿನಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಶಿವರಾಮ್ ಹೆಬ್ಬಾರ್ ಅವರು, ಇವರೆಲ್ಲ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಇನ್ನು ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯು ಗೆಲ್ಲೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ಗೆ ವೋಟ್ ಹಾಕಿರೋ ಪಕ್ಷೇತರ ಶಾಸಕರು: ಸರ್ವೋದಯ ಪಕ್ಷದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಹರಪ್ಪನಹಳ್ಳಿ ಪಕ್ಷೇತರ ಶಾಸಕಿ ಲತಾ ಮಲ್ಲಿಕಾರ್ಜುನ್, ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡರು ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಬಿಜೆಪಿಯ ಉಚ್ಚಾಟಿತ ಶಾಸಕರು. ಹೀಗಾಗಿ ಮೇಲ್ಮನೆಯಲ್ಲಿ ಕೈ ಮೇಲಾಗಿದೆ. ಜೆಡಿಎಸ್ ಸೋಲು ನಿಶ್ಚಿತವಾಗಿದೆ. ಇದೆ ನಿನ್ನೆ ಕೂಡ ಇದೇ ಲೆಕ್ಕಾಚಾರ ಇತ್ತು. ಈ ಪಕ್ಷೇತರ ಶಾಸಕರು ಅಫ್ಕೋರ್ಸ್ ಆಡಳಿತ ಪಕ್ಷದ ಕೈ ಹಿಡಿತಾರೆ ಅಥವಾ ಸರ್ಕಾರ ಯಾವ ಪಕ್ಷದ ಕೈಯಲ್ಲಿದೆಯೋ ಅದೇ ಪಕ್ಷದ ಪರವಾಗಿ ನಿಲ್ತಾರೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಸಾಕ್ಷಿ ಇದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲ್ಲೋದು ಖಚಿತ ಆಗಿದೆ. ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಪಕ್ಷೇತರ ಶಾಸಕರು. ಸರ್ವೋದಯ ಪಕ್ಷದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಹರಪ್ಪನಹಳ್ಳಿ ಪಕ್ಷೇತರ ಶಾಸಕಿ ಲತಾ ಮಲ್ಲಿಕಾರ್ಜುನ್, ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ. ಈ 3 ವೋಟ್ಗಳಾಯಿದ್ರೆ ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂತ ಶಾಸಕರಿದಾರಲ್ಲ, ಅವರು ಕೂಡ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಮತ ಚಲಾಯಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಸೊ ಆ ನಿಟ್ಟಿನಲ್ಲಿ 5 ಮತಗಳು ಸಿಕ್ಕಂತಾಗಿದೆ. ಸೊ ಹಾಗಾಗಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯ ಗೆಲುವು ಕೂಡ ಫಿಕ್ಸ್ ಆದಂತೆ ಆಗಿದೆ. ಜೆಡಿಎಸ್ಗೆ ಇಲ್ಲಿ ಸೋಲು ನಿಶ್ಚಿತ ಅಂತ ಹೇಳಿದ್ವಲ್ಲ. ಜೆಡಿಎಸ್ಗೆ ಬೇಕಾಗಿದ್ದು ಬರೋಬ್ಬರಿ 10 ಮತಗಳು. ಯಾಕೆ ಅಂತ ಅಂದ್ರೆ ಜೆಡಿಎಸ್ನ ಶಕ್ತಿ ಇರೋದೇ 18. ನಿಮಗೆ ಅಲ್ಲಿ ಫೋಟೋ, ಅಲ್ಲಿ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಬಿ ಕೆ ಹರಿಪ್ರಸಾದ್ ಅವ್ರ ಜೊತೆಗೆ ಇಬ್ರು ಬಿಜೆಪಿಯಿಂದ ಗೆದ್ದಂತ ಅಭ್ಯರ್ಥಿಗಳವರು ಇಬ್ರು ಕೂಡ. ಸೊ ಅವರೇ ಈಗ ಉಚ್ಚಾಟನೆ ಆಗಿರೋದು, ಅವರೇ ಈಗ
ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಮತವನ್ನ ಚಲಾಯಿಸಿದ್ದಾರೆ ಅನ್ನೋದು ಸ್ಪಷ್ಟ. ಎಸ್ ಟಿ ಸೋಮಶೇಖರ್, ಇವರು ಹೆಬ್ಬಾರ್ ಅವರು, ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್. ಸೊ ಇವರಿಬ್ರು ಈ ಹಿಂದಿನಿಂದಲೂ ಕೂಡ ಅವರು ಕಾಂಗ್ರೆಸ್ನಲ್ಲೇ ಇದ್ದವರು. ಅದಾದ ನಂತರ ಆಪರೇಷನ್ ಕಮಲಕ್ಕೆ ಒಳಗಾಗಿ ಅವರು ಬಿಜೆಪಿಗೆ ಬಂದಿದ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನೇನೋ ಬೇರೆ ಬೇರೆ ಸಮಸ್ಯೆಗಳಾದ್ವು ಅನ್ನೋ ಕಾರಣಕ್ಕೆ ಹೌದು ಬಿಜೆಪಿಯಿಂದಾನೇ ಗೆದ್ರು, ಬಟ್ ಅದಾದ ನಂತರ ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಡೋದಕ್ಕೆ ಮುಂದಾದ್ರು ಎಲ್ಲ ಹಂತದಲ್ಲೂ ಕೂಡ. ಸೊ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯ ಗೆಲುವು ನಿಶ್ಚಿತ ಅಂತಾನೆ ಹೇಳಲಾಗ್ತಾ ಇದೆ. JDSನ ಅಭ್ಯರ್ಥಿ ಸೋಲ್ತಾರೆ. ಇಲ್ಲಿ ಯಥಾ ಪ್ರಕಾರ ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲ್ಲೋ ಸಾಧ್ಯತೆ ಅಂತೂ ಇದ್ದೇ ಇದೆ. ಬಿಜೆಪಿ ಹಾಗೂ JDSಗೆ ಅಡ್ಡ ಮತದಾನದ ಭೀತಿ ಇದೆ. ದೋಸ್ತಿ ಪಕ್ಷಗಳಿಗೆ ಕ್ರಾಸ್ ವೋಟಿಂಗ್ ನಡೆದಿರುವ ಆತಂಕ ಕೂಡ ಇರೋದು. 3-4 ಮಂದಿ ಕ್ರಾಸ್ ವೋಟಿಂಗ್ ಮಾಡಿರಬಹುದು ಅನ್ನೋ ಚರ್ಚೆಯೂ ಕೂಡ ನಡೀತಾ ಇದೆ. ಮೈತ್ರಿ ಪಕ್ಷಗಳಲ್ಲಿ ಕ್ರಾಸ್ ವೋಟಿಂಗ್ ನಡೆದಿರಬಹುದು ಎಂಬ ಗುಮಾನಿ ಶುರುವಾಗಿದೆ. ದೇವೇಗೌಡರಿಗೆ ನಾನವನಲ್ಲ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ GT ದೇವೇಗೌಡ. ಬಿಜೆಪಿ ಹಾಗೂ JDSಗೆ ಅಡ್ಡ ಮತದಾನದ ಭೀತಿ. ಈಗಾಗಲೇ ಬಿಜೆಪಿ ಅಂತ ಬಂದ್ರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಮೇಲೆ ಸಿಕ್ಕಾಪಟ್ಟೆ ಅನುಮಾನ ಅಲ್ಲ, ಕ್ಲಾರಿಟಿ ಕೂಡ ಇದ್ದೇ ಇದೆ. ಅದನ್ನ ಅವ್ರು ಬಹಿರಂಗವಾಗೂ ಕೂಡ ಹೇಳ್ಕೊಳ್ತಾರೆ, ನಾವು ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಡೋದು ಅಂತ ಹೇಳಿ. ಇನ್ನೊಂದ್ ಕಡೆ ಇತ್ತ JDS ಅಂತ ಬಂದಾಗ ಅಲ್ಲಿ GT ದೇವೇಗೌಡರು ಪ್ರತಿ ಬಾರಿ ನಾವು ಗಮನಿಸ್ತಾನೆ ಇದ್ದೀವಿ. ಈಗ ಅವರು ಯಾವುದೇ ರೀತಿಯಾದಂಥ JDSನ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇಲ್ಲ, JDSನ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಅವರು ಅಡ್ಡ ಮತದಾನ ಮಾಡಿರಬಹುದು ಅನ್ನೋ ಒಂದು ಅನುಮಾನವೂ ಕೂಡ ಇದೆ. ಬಟ್ ಅವರು ದೇವೇಗೌಡರಿಗೆ ಹೇಳಿದಾರಂತೆ, ನಾನವನಲ್ಲ, ನಾನು ಆ ರೀತಿಯಾಗಲ್ಲ ಅಂತ ಹೇಳಿದಾರಂತೆ GT ದೇವೇಗೌಡರು HD ದೇವೇಗೌಡರಿಗೆ. ಸೊ ಆ ನಿಟ್ಟಿನಲ್ಲಿ ಇದು ಕಂಟಿನ್ಯೂ ಆಗ್ತಾ ಇದೆ. ಈಗ ಫಲಿತಾಂಶವನ್ನ ಎದುರು ನೋಡ್ಬೇಕಷ್ಟೇ. ಆಲ್ಮೋಸ್ಟ್ ಒಂದು ಪಿಕ್ಚರ್ ಸಿಗ್ತಾ ಇದೆ ಈಗ. ಬಟ್ ಸ್ಪಷ್ಟತೆ ಸಿಗಬೇಕು ಅಂತ ಅಂದ್ರೆ ಇನ್ನೂ ಒನ್ ಅವರ್ ನಾವೆಲ್ಲ ಕಾಯಲೇಬೇಕು. ಅದಾದ ನಂತರ ಒಂದು ಸ್ಪಷ್ಟವಾದಂಥ ಚಿತ್ರಣ, ಒಂದು ರಿಸಲ್ಟ್ ನಮಗೆ ಬರುತ್ತೆ. ಇದೆಲ್ಲದರ ನಡುವೆಯೂ ಕೂಡ ದೋಸ್ತಿ ಪಕ್ಷಗಳಿಗೆ ಕ್ರಾಸ್ ವೋಟಿಂಗ್ ನಡೆದಿರುವ ಆತಂಕವೂ ಕೂಡ ಇದೆ. 3-4 ಮಂದಿ ಕ್ರಾಸ್ ವೋಟಿಂಗ್ ಮಾಡಿರಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ ದೋಸ್ತಿಗಳಲ್ಲಿ. ಮೈತ್ರಿ ಪಕ್ಷಗಳಲ್ಲಿ ಕ್ರಾಸ್ ವೋಟಿಂಗ್ ನಡೆದಿರಬಹುದು ಅನ್ನೋ ಗುಮಾನಿ ಇದೆ. ದೇವೇಗೌಡರಿಗೆ ನಾನು ಅವನಲ್ಲ, ಆ ರೀತಿಯಾಗಲ್ಲ ಅಂತ ಹೇಳಿ GT ದೇವೇಗೌಡರು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಸೊ ಹಂಗಾಗಿ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಕೆಲವೇ ಕ್ಷಣಗಳಲ್ಲಿ ಪರಿಷತ್ ಚುನಾವಣಾ ಫಲಿತಾಂಶ. ಮತಗಟ್ಟೆಯ ಕೊಠಡಿಯಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಇವೆ 222 ಮತಗಳನ್ನ ಬಂಡಲ್ ಮಾಡಿದ್ದಾರೆ ನಾಯಕರು. ಈಗ ಕೆಲವೇ ಕ್ಷಣಗಳಲ್ಲಿ ಬಹು ನಿರೀಕ್ಷಿತ ಫಲಿತಾಂಶ ಹೊರಗೆ ಬರುತ್ತೆ. ಕೆಲವೇ ಕ್ಷಣಗಳಲ್ಲಿ ಪರಿಷತ್ ಚುನಾವಣಾ ಫಲಿತಾಂಶ ಅಂತೂ ಸಿಕ್ಕೇ ಸಿಗುತ್ತೆ. ಈಗ ಮತಗಟ್ಟೆಯ ಕೊಠಡಿಯಲ್ಲಿ ಮತ ಎಣಿಕೆ ಆರಂಭ ಆಗಿದೆ. 222 ಮತಗಳನ್ನ ಬಂಡಲ್ ಮಾಡಿದ್ದಾರೆ ನಾಯಕರು. 2 ಶಾಸಕರು ಇಲ್ಲ, ಒಂದು ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ, ಮತ್ತೊಂದು ಹಿರಿಯೂರು. ಮೊನ್ನೆ ಅವರು ತೀರ್ಕೊಂಡ್ರು ಶಾಸಕರು. ಸೊ ಹಂಗಾಗಿ 2 ಸ್ಥಾನಗಳು ಇರೋದಿಲ್ಲ, ಇಲ್ಲಿ ಮತ ಹಾಕಲ್ಲ 224 ಪೈಕಿ. ಆ ನಿಟ್ಟಿನಲ್ಲಿ 222 ಶಾಸಕರು ಕೂಡ ಮತವನ್ನ ಚಲಾಯಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಹು ನಿರೀಕ್ಷಿತ ಫಲಿತಾಂಶ ಔಟ್ ಆಗುತ್ತೆ. ಎಲ್ಲರೂ ಕಾಯ್ತಾ ಇದ್ದಾರೆ. ಕುತೂಹಲ ಏನು ಸಿಕ್ಕಾಪಟ್ಟೆ ಇಲ್ಲ. ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿ ಇರೋದ್ರಿಂದ ಅಲ್ಲಿ ಸ್ವಲ್ಪ ಎಷ್ಟು ಮತಗಳು ಬಂದಿದ್ದಾವೆ, ಅವರೇ ಗೆಲ್ತಾರ. ಮತ್ತು JDSನಿಂದ ಒಬ್ಬರು ಅಭ್ಯರ್ಥಿ ಇದ್ದಾರೆ. ಸೊ ಹಾಗಾಗಿ JDS ಅಭ್ಯರ್ಥಿಗೆ ಏನಾದರೂ ಚಾನ್ಸಸ್ ಇದೆಯಾ, ಅವರು ಗೆಲ್ತಾರ, ಅವ್ರಿಗೆ ಯಾರ್ಯಾರು ಓಟ್ ಹಾಕಿದ್ದಾರೆ, ಸಹಜವಾಗಿ ಇದೆಲ್ಲ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಬಾರಿಯ ಎಲೆಕ್ಷನ್ ಬಹಳಷ್ಟು ಕುತೂಹಲ ಮೂಡಿಸಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಅಡ್ಡ ಮತದಾನದ ಆತಂಕದ ನಡುವೆಯೇ ಈಗ ಫಲಿತಾಂಶವನ್ನ ಎದುರು ನೋಡುವಂತಹ ಸಮಯ. ಹೇಗೆ ನಡೀತು ಈ ಒಂದು ಪರಿಷತ್ ಚುನಾವಣೆ, ಜೊತೆಗೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ನಡೆ ಫೈನಲಿ ಕಾಂಗ್ರೆಸ್ ಕಡೆಗೆ ಅನ್ನೋ ನಿಟ್ಟಿನಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಇಲ್ಲ, ಮೇಲ್ನೋಟಕ್ಕಂತೇನಿಲ್ಲ, ಸ್ಪಷ್ಟವಾಗಿ ಒಂದು ಸಂದೇಶ ರವಾನೆ ಮಾಡಿದ್ದಾರೆ. ಅವ್ರನ್ನ ಯಾವಾಗ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ರು
ಬಿಜೆಪಿ ಅವರು ಉಚ್ಚಾಟನೆ ಮಾಡಿದ್ದು ಯಾವ ಕಾರಣಕ್ಕೋಸ್ಕರ ಅಂತ ಹೇಳಿದ್ರೆ ಅವರು ಬಿಜೆಪಿಯ ಸಭೆ ಸಮಾರಂಭಗಳಾಗಿರ್ಬೋದು ಬಿಜೆಪಿಯ ಶಾಸಕಾಂಗ ಪಕ್ಷದಲ್ಲಿ ಸರಿಯಾಗಿ ಸಕ್ರಿಯವಾಗಿ ಬರ್ತಿರ್ಲಿಲ್ಲ. ಬಿಜೆಪಿಯವರು ಕೊಟ್ಟಂತಹ ಯಾವುದೇ ಟಾಸ್ಕ್ಗಳನ್ನು ಕೂಡ ಮಾಡ್ತಿರ್ಲಿಲ್ಲ. ಹೀಗಾಗಿ ಅವರು ಹೆಚ್ಚು ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಕಾಂಗ್ರೆಸ್ ಜೊತೆಗೇನೆ ಇರ್ತಿದ್ರು. ಕಾಂಗ್ರೆಸ್ ನಾಯಕರ ಜೊತೆ ಮುಖಂಡರುಗಳ ಜೊತೆ ಅಂದು ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಅವರ ಮನೆಗೆ ಹೋಗ್ತಿದ್ರು. ಈಗ ಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಎಲ್ಲವನ್ನೂ ಕೂಡ ನೋಡಿಕೊಂಡೇ ಅವರನ್ನ ಈ ಹಿಂದೆ ಪಕ್ಷ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿದ್ರು. ಈಗ ಉಚ್ಚಾಟನೆ ಮಾಡೋದು ಸಹಜವಾಗಿ ಆ ಇಬ್ರು ಕೂಡ ಒಂದು ರೀತಿ ಪಕ್ಷೇತರ ಶಾಸಕರಾಗಿದೆ. ಆ ಹಿನ್ನೆಲೆಯಲ್ಲೇ ಅವರನ್ನ ನೇರವಾಗಿ ಸಂಪರ್ಕ ಮಾಡುವಂತ ಒಂದು ಧೈರ್ಯ ಯಾವುದೇ ಅಭ್ಯರ್ಥಿನೂ ಕೂಡ ಮಾಡಬಹುದು. ಅದು ಕಾಂಗ್ರೆಸ್ ಅವರೇ ಮಾಡಬೇಕಂತಿಲ್ಲ, ಜೆಡಿಎಸ್ ಅವರೇ ಮಾಡಬೇಕಂತಿಲ್ಲ. ಆದ್ರೆ ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಿದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪರವಾಗಿ ಆ ಎರಡೂ ಮತಗಳು ಬಿದ್ದಿರೋದು ನಿಜ. ಅದೇ ರೀತಿ ಮತದಾನ ಮಾಡಿ ಹೊರಗಡೆಗೆ ಬಂದ ಬಳಿಕ ಹೆಬ್ಬಾರವರು ಅದನ್ನ ಹೇಳಿದ್ರು, ಎಸ್.ಟಿ. ಸೋಮಶೇಖರ್ ಅವರು ಕೂಡ ಅದನ್ನ ಹೇಳಿದ್ದಾರೆ. ಹೀಗಾಗಿ ಈ ಇಬ್ಬರು ಮತವೂ ಕೂಡ ಕಾಂಗ್ರೆಸ್ ಕಡೆಗೆ ಹೋಗಿರುವಂತದ್ದು ನಿಜ. ಅದೇ ರೀತಿ ಪಕ್ಷೇತರ 3 ಶಾಸಕರೇನಿದ್ರು ಅವರು ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಅವರ ಜೊತೆಗೇನೆ ಇದ್ರು. ಇವತ್ತು ಕೂಡ ಬಂದು ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಮತದಾನ ಮಾಡಿ ಹೋಗಿದ್ದಾರೆ. ಕಾಂಗ್ರೆಸ್ ಅವರು ಕಾಡ್ತಿರುವಂತಹ ಒಂದು ಆತಂಕ ಏನು ಅಂತ ಹೇಳಿದ್ರೆ, ನಿನ್ನೆ ಬಿಡದಿಯ ರೆಸಾರ್ಟ್ ಅಲ್ಲಿ ಏನು 2 ಬಾರಿ ವೋಟಿಂಗ್ ಮಾಡಿದಾಗ, ಡಮ್ಮಿ ವೋಟಿಂಗ್ ಮಾಡಿದಾಗ ಅಲ್ಲಿ ಮೊದಲ ಬಾರಿ 15 ಜನ ಶಾಸಕರು ಸರಿಯಾಗಿ ವೋಟನ್ನು ಹಾಕಿರಲಿಲ್ಲ. 2ನೇ ಬಾರಿ ಮಾಡಿದಾಗ 5 ಜನರ ವೋಟ್ ಇನ್ವ್ಯಾಲಿಡ್ ಆಗಿತ್ತು. ಈ ಆತಂಕದಲ್ಲಿ ಸಹಜವಾಗಿ ಕಾಂಗ್ರೆಸ್ನ ನಾಯಕರುಗಳು ಇದ್ದಾರೆ. ಇವತ್ತೇನೇನು ಮಾಡಿದ್ರು ಅಪ್ಪ ಅಂತ ನಿನ್ನೆ ರಾತ್ರಿ ಎಲ್ಲ ಪಾಠ ಮಾಡಿದ್ರು, ಬೆಳಗ್ಗೆ ಬಸ್ಗಳಲ್ಲಿ ಬರಬೇಕಾದ್ರೂ ಕೂಡ ಅದನ್ನೇ ಪಾಠ ಮಾಡಿ ಬಂದಿದ್ದಾರೆ. ಆದ್ರೆ ಮತಗಟ್ಟೆಗೆ ಹೋದ ಬಳಿಕ ಮತ್ತೇನ್ ಮಾಡಿದ್ರು ಅನ್ನುವಂತ ಒಂದು ಆತಂಕ. ಮತ್ತೊಂದು ಕಡೆ ಜಾತ್ಯತೀತ ಜನತಾದಳದ ಶಾಸಕರು ಇರುವಂತಹ 18 ಜನರು ಕೂಡ ಬಂದು ಮತದಾನ ಮಾಡಿ ಹೋಗಿದ್ದಾರೆ. ಆದ್ರೆ ಈಗ ಚರ್ಚೆ ಆಗ್ತಿರೋದು ಏನಂತ ಹೇಳಿದ್ರೆ, ಬಿಜೆಪಿ ಅವರು ಜೆಡಿಎಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ರು ಕೂಡ ಜೆಡಿಎಸ್ನ ಕೆಲ ಶಾಸಕರುಗಳು ಅಡ್ಡ ಮತದಾನ ಮಾಡಿದ್ರು ಅನ್ನುವಂತ ಒಂದು ಚರ್ಚೆ ಆರಂಭ ಆಗಿದೆ. ಅದ್ಯಾರು ಏನು ಎತ್ತ ಅಂತ ಫಲಿತಾಂಶದ ಬಳಿಕವೇ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಫಲಿತಾಂಶ ಅದು ಗೊತ್ತಾಗೋದು ಕೇವಲ ರಿಟರ್ನಿಂಗ್ ಆಫೀಸರ್ ಯಾರಿರ್ತಾರೋ ಚುನಾವಣಾಧಿಕಾರಿ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಆದ್ರೆ ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಕೂಡ ಗೊತ್ತಾಗಲ್ಲ. ಆದ್ರೆ ಯಾರ ಮೇಲೆ ಸಂಶಯ ಇರುತ್ತೋ ಅವರು ಆ ಕೆಲಸವನ್ನ ಮಾಡಿರ್ತಾರೆ ಅನ್ನುವಂತ ಒಂದು ಅಂದಾಜನ್ನ ಪಕ್ಷದ ನಾಯಕರುಗಳು ಮಾಡಿಕೊಳ್ತಾರೆ. ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬರುತ್ತೆ. ಬಹುತೇಕ ಇನ್ನೇನು 1 ಗಂಟೆ ಒಳಗಡೆ ಈ ಫಲಿತಾಂಶ ಹೊರಗಡೆ ಬರುತ್ತೆ. ಆಗ ಯಾವ ಪಕ್ಷದ ಶಾಸಕರು ಅಡ್ಡ ಮತದಾನ ಮಾಡಿದ್ರು ಇಲ್ಲ, ಎಲ್ಲರೂ ಕೂಡ ಅವರವರ ಪಕ್ಷಕ್ಕೆ ನಿಷ್ಠೆಗೆ ತಕ್ಕಂತೆ 2023ರಲ್ಲಿ ಟಿಕೆಟ್ ಕೊಟ್ಟರು. ಜನ ನಮಗೆ ಜೆಡಿಎಸ್ ಸಿಂಬಲ್ಲೇ, ಬಿಜೆಪಿ ಸಿಂಬಲ್ಲೇ, ಕಾಂಗ್ರೆಸ್ ಸಿಂಬಲ್ಲೇ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಮತದಾನ ಮಾಡಿ ಆಯ್ಕೆ ಮಾಡಿ ಕಳಿಸಿದ್ರು. ಈ ಲೆಕ್ಕಾಚಾರವನ್ನ ಹಾಕೊಂಡೇ ವೋಟ್ ಮಾಡಿದಾರ, ಇಲ್ಲ ಬೇರೆ 2028ರ ಚುನಾವಣೆಯಲ್ಲಿ ಬೇರೆ ಪಕ್ಷದಿಂದ ನಾವು ಸ್ಪರ್ಧೆ ಮಾಡ್ತೀವಿ ಅನ್ನುವಂತ ಒಂದು ಸಂದೇಶವನ್ನ ಈ ಚುನಾವಣೆಯಿಂದಲೇ ತೋರಿಸೋದಕ್ಕೆ ಆ ರೀತಿಯಾಗಿ ಅಡ್ಡ ಮತದಾನ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ರಾಮ್, ಸೊ ಇದೆಲ್ಲದರ ನಡುವೆ ಜಿ.ಟಿ. ದೇವೇಗೌಡರ ಬಗ್ಗೆನೂ ಬಹಳಷ್ಟು ಕುತೂಹಲ ಇದೆ ಮಾರುತಿ ಪಾವಗಡ. ಜಿ.ಟಿ. ದೇವೇಗೌಡರು ಕಳೆದ ಒಂದಿಷ್ಟು ವರ್ಷಗಳಿಂದ ಆಲ್ಮೋಸ್ಟ್ ಜೆಡಿಎಸ್ ನಿಂದ ಒಂದು ಹೆಜ್ಜೆ ಹೊರಗಿಟ್ಟಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಇವತ್ತೇನ್ ಮಾಡಿರಬಹುದು ಅವರು? ಇಲ್ಲ, ಜಿ.ಟಿ. ದೇವೇಗೌಡರು ಜೆಡಿಎಸ್ ನಾಯಕರುಗಳಿಂದ, ಜೆಡಿಎಸ್ ಶಾಸಕರಿಂದ, ಜೆಡಿಎಸ್ ಪಕ್ಷದ ಸಂಘಟನೆಯಿಂದ ಅಂತರ ಕಾಯ್ದುಕೊಂಡಿರುವಂತದ್ದು ನಿಜ. ಆದರೆ ಜಿ.ಟಿ. ದೇವೇಗೌಡರ ಮಗ ಹರೀಶ್ ಜಿ.ಟಿ. ದೇವೇಗೌಡರು ಏನಿದ್ದಾರೆ, ಇವರಂತೂ ಇವರು ಕೂಡ ಶಾಸಕರಾಗಿರೋದ್ರಿಂದ ಇವರು ಜೆಡಿಎಸ್ ಜೊತೆನೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ಸದಾ ಸಂಪರ್ಕದಲ್ಲಿದ್ದಾರೆ. ಇವತ್ತಾದಂತಹ ಒಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಜೆಡಿಎಸ್ ಶಾಸಕರು ವಿಧಾನಸೌಧ ಮುಟ್ಟೋದಕ್ಕೂ ಮೊದಲೇ ಬಂದಿದ್ರು. ಜಿ.ಟಿ. ದೇವೇಗೌಡರು ಬಂದು ಮತ ಚಲಾವಣೆ ಮಾಡಿ ನೇರವಾಗಿ ಸದಾಶಿವನಗರದಲ್ಲಿರುವಂತಹ ತಮ್ಮ ನಿವಾಸಕ್ಕೆ ವಾಪಸ್ ಹೋದ್ರು. ಆಗ ಸಹಜವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಅವರಿಗೆ ಸಂಶಯ ಬಂದಿದ್ದು ನಿಜ. ಜಿ.ಟಿ. ದೇವೇಗೌಡರು ನಮ್ಮ ವಿರುದ್ಧ ಮತ ಚಲಾವಣೆ ಮಾಡಿದ್ರ ಅನ್ನುವಂತ ಒಂದು ಆತಂಕ ವ್ಯಕ್ತಪಡಿಸಿದ್ದು ಕೂಡ ನಿಜ. ಆದ್ರೆ ಅದಾದ ಬಳಿಕ ಮಾಧ್ಯಮಗಳಲ್ಲಿ ಸುದ್ದಿ ಬಂದ ಬಳಿಕ ಹೊರಗಡೆಗೆ ಈ ಸುದ್ದಿ ಜಾಸ್ತಿ ಆದಂತೆಲ್ಲ ನೆಗೆಟಿವ್ ಆಗಬಹುದು ಅನ್ನುವಂತ ಕಾರಣಕ್ಕೋಸ್ಕರ ಜಿ.ಟಿ. ದೇವೇಗೌಡರು ಸ್ವತಃ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಕರೆ ಮಾಡಿ, ನಾನು ಪಕ್ಷದ ವಿರುದ್ಧ ಮತ ಚಲಾವಣೆ ಮಾಡಿಲ್ಲ, ನನ್ನನ್ನು ಯಾರೂ ಕೂಡ ಸಂಪರ್ಕ ಮಾಡಿಲ್ಲ, ನಿಮ್ಮ ಮತ ನಮಗೆ ಹಾಕಬೇಕು ಅಂತ ಗೋವಿಂದರಾಜು ಅವರೇ ನನ್ನನ್ನು ಸಂಪರ್ಕ ಮಾಡಿರಲಿಲ್ಲ. ಅದೇ ರೀತಿ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ನ ಯಾವ ನಾಯಕರು ಕೂಡ ಹೇಳಿಲ್ಲ. ಆದರೂ ಕೂಡ ನಾನು ಪಕ್ಷದ ಪರವಾಗಿ, ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತ ಚಲಾವಣೆ ಮಾಡಿದ್ದೀನಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಬಹುತೇಕ ಜಿ.ಟಿ. ದೇವೇಗೌಡರ ಓಟು ಕೂಡ ಬೇರೆ ಪಕ್ಷಕ್ಕೆ ಹೋಗಿರೋದು ಡೌಟ್. ಆದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಅಲ್ಲಿ ಚರ್ಚೆ ಆಗ್ತಿರೋದು ಏನಂತ ಹೇಳಿದ್ರೆ, ಜೆಡಿಎಸ್ ಅಲ್ಲಿರುವಂತಹ 4-5 ಜನ ಶಾಸಕರು ಕಾಂಗ್ರೆಸ್ ಮುಂದಿನ ಚುನಾವಣೆ ದೃಷ್ಟಿಯಿಂದ
ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ 5 ಜನ ಶಾಸಕರು ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಮತದಾನ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇದು ಗೊತ್ತಾಗೋದು 5ನೇ ಅಭ್ಯರ್ಥಿ ಎಷ್ಟು ಮತಗಳನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ. ಯಾಕಂತ ಹೇಳಿದ್ರೆ BK ಹರಿಪ್ರಸಾದ್ ಅವರಿಗೆ 30 ಮತ, 2ನೇ ಅಭ್ಯರ್ಥಿಗೆ 30 ಮತ ಹಾಕಿದ್ದಾರೆ. ಅದಾದ ಬಳಿಕ 29 ಮತ ಇನ್ನಿಬ್ಬರಿಗೆ ಹಾಕಿದ್ದಾರೆ. 5ನೇ ಅಭ್ಯರ್ಥಿ ಆಗಿರುವಂತಹ DK ಶಿವಕುಮಾರ್ ಆಪ್ತರಿಗೆ ಕಾಂಗ್ರೆಸ್ ಕಡೆಯಿಂದ ಬಂದಿರುವಂತದ್ದು ಕೇವಲ 25 ಮತಗಳು ಅಷ್ಟೇ. ಹೀಗಾಗಿ ಅವರು ಕೂಡ 30ಕ್ಕೆ ರೀಚ್ ಆಗಿದ್ದೆ ಆದ್ರೆ ಬಹುತೇಕ ಏನೋ ಗೋಲ್ಮಾಲ್ ಆಗಿದೆ ಅಂತ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ ಪಾವಗಡ. ಎಸ್, ಗಮನಿಸಿದ್ವಿ. ಬಹಳ ಇಂಟ್ರೆಸ್ಟಿಂಗ್ ಅಂತೂ ನಡೀತಾ ಇದೆ ರಾಜಕಾರಣ. ಅದರಲ್ಲೂ ಅಲ್ಲಿ ನೋಡಿ, ಶಿವರಾಮ್ ಹೆಬ್ಬಾರ್ ಅವರು, ST ಸೋಮಶೇಖರ್ ಅವರು ಎಷ್ಟು ಆರಾಮಾಗಿದ್ದಾರೆ. ಬಿಜೆಪಿ ಕಡೆಯಿಂದ ಗೆದ್ದವರು ಅವರು, ಬಿಜೆಪಿ ಪಕ್ಷದಿಂದ. ಬಟ್ ಅವರು ಸಾಕಷ್ಟು ಬಾರಿ ಕಾಂಗ್ರೆಸ್ ಜೊತೆ ಕಾಣಿಸಿಕೊಂಡಿದ್ರಿಂದ, ಅಲ್ಲಿನ ಕಾರ್ಯಕ್ರಮಗಳಲ್ಲಿ ಆ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗಿರೋದ್ರಿಂದ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಯಿತು. ಸೊ ಹಾಗಾಗಿ ಆಲ್ಮೋಸ್ಟ್ ಅವರು ಬಿಜೆಪಿಯಲ್ಲಿ ಇಲ್ಲ, ಹೊರಗಡೆನೇ ಇದ್ದಾರೆ. ಸೊ ಶಾಸಕರಾಗಿದ್ದಾರೆ, ಕಾಂಗ್ರೆಸ್ ಕಡೆ ಇದ್ದಾರೆ ಈಗ ಅವರು. ಸೊ ಆ ನಿಟ್ಟಿನಲ್ಲಿ ST ಸೋಮಶೇಖರ್ ಅವರ ಹೇಳಿಕೆ ಅನ್ನೋದು ಗಮನಿಸಲೇಬೇಕು. ನನ್ನ ರಾಜಕೀಯವಾಗಿ ಬೆಳೆಸಿದ್ದು ಕಾಂಗ್ರೆಸ್, ರಾಜಕಾರಣ ಅಂತ ಬಂದರೆ ಅದು ಕಾಂಗ್ರೆಸ್. ಇವತ್ತು ಕೂಡ ನಾನು ಅದನ್ನು ಪ್ರೂವ್ ಮಾಡ್ತೀನಿ, ನಾನು ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಹಾಕ್ತೀನಿ ಅನ್ನೋ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ನೋಡಿದೆ ನಾನು. ಸೊ ಆ ನಿಟ್ಟಿನಲ್ಲಿ ಅದೇ ರೀತಿಯಾಗಿಯೇ ಅವರು ಕಾಂಗ್ರೆಸ್ನ ಪರವಾಗಿದ್ದಾರೆ. ಮುಖ್ಯಮಂತ್ರಿಗಳು ಜೊತೆಗೆ ಕಾಂಗ್ರೆಸ್ ಪಕ್ಷದ ಇಲ್ಲಿನ ಅಧ್ಯಕ್ಷರು ಇದ್ದಾರೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು. ಅವ್ರ ಜೊತೆಗೆ ನಿಂತ್ಕೊಂಡು ಒಂದು ಫೋಟೋ ತಗೊಂಡು ಆಮೇಲೆ ವೋಟಿಂಗ್ ಪ್ರಕ್ರಿಯೆಗೆ ಹೋಗಿರೋದವರು. ಸೊ ಅದಾದ ನಂತರ ಎಲ್ಲ ಕಾಂಗ್ರೆಸ್ನ ಶಾಸಕರು ಬಂದು ವೋಟ್ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ 5ನೇ ಅಭ್ಯರ್ಥಿಯು ಕೂಡ ಗೆಲ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ JDS ಕಡೆಯಿಂದ ಬಹಳಷ್ಟು ಕುತೂಹಲ ಕೆರಳಿಸಿರುವಂತ ಒಬ್ಬ ಶಾಸಕ ಅಂತ ಅಂದ್ರೆ ಅದು GT ದೇವೇಗೌಡರು. GT ದೇವೇಗೌಡರು JDS ನಿಂದಾನೇ ಬೆಳೆದಂತವ್ರು. ಜೊತೆಗೆ ಕಳೆದ ಬಾರಿಯೇ ಕೂಡ ಎಲೆಕ್ಷನ್ 2023 ಎಲೆಕ್ಷನ್ಗಿಂತ ಮುಂಚೆಯೂ ಕೂಡ ಅವರು ಆಲ್ಮೋಸ್ಟ್ ಕಾಂಗ್ರೆಸ್ ಪರವಾಗಿನೇ ನಿಂತ್ಕೊಂಡಿದ್ರು ಅಂತಾನೂ ಕೂಡ ಮಾತುಕತೆ ಇತ್ತು. ಬಟ್ ಅದಾದ ನಂತರ 2023 ಎಲೆಕ್ಷನ್ ಬಂದಾಗ ದೇವೇಗೌಡ್ರೆ ಸುತ್ತ GT ದೇವೇಗೌಡ್ರ ಮನೆಗೆ ಹೋಗಿದ್ರು. ಆಗ ಕಣ್ಣೀರೆಲ್ಲ ಹಾಕಿ ಅದೊಂಥರ ಹೈ ಡ್ರಾಮಾ ಕ್ರಿಯೇಟ್ ಆಗ್ಬಿಟ್ಟಿತ್ತು ಆ ದಿನ. ಸೊ ಅಲ್ಲಿಂದ ಮತ್ತೆ JDSನ ಒಳಗಡೆನೆ ಇರ್ತೇನೆ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು GT ದೇವೇಗೌಡರು. ಅದಾದ ನಂತರ ಮತ್ತೆ ಅದು ಏನಾಯ್ತು ಏನೋ, ಕುಮಾರಸ್ವಾಮಿ ಅವರು ಮತ್ತು ಇವರ ನಡುವೆ ಒಂದು ಹೆಜ್ಜೆ ಹೊರಗಡೆ ಇಟ್ಟುಬಿಟ್ಟಿದ್ದಾರೆ ಈಗ ಆಲ್ಮೋಸ್ಟ್. ಸೊ ಹಾಗಾಗಿ ಇವತ್ತಿನ ಈ ಪರಿಷತ್ ಚುನಾವಣೆಯಲ್ಲಿ ಅವರು JDS ಅಭ್ಯರ್ಥಿಗೆ ಮತ ಹಾಕಿದ್ರಾ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿಬಿಟ್ರಾ, ಅದು ಈಗಿರುವಂತ ಒಂದು ಪ್ರಶ್ನೆ ಇದೆ. ಸೊ ಇದೆಲ್ಲದರ ನಡುವೆ ಈಗ ಬಿಜೆಪಿಯಲ್ಲೂ ಕೂಡ ಅಡ್ಡ ಮತದಾನದ ಒಂದು ಆತಂಕ ಕಾಡ್ತಾ ಇದೆ. ಸೊ ಹಾಗಾಗಿ ಏನಾದರೂ ಬೇರೆ ಬೇರೆ ಶಾಸಕರು ಕಾಂಗ್ರೆಸ್ನತ್ತ ಮುಖ ಮಾಡಿದಾರ, ಕಾಂಗ್ರೆಸ್ಗೆ ಮತ ಹಾಕಿದಾರ, ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಅನ್ನೋದೊಂದು ಪ್ರಶ್ನೆ ಇದ್ದೇ ಇದೆ. ಹೀಗೂ ಹೇಳ್ಬೋದು. ಈಗ ಕಾಂಗ್ರೆಸ್ ಅಂದ್ರೆ ಚುನಾವಣೆಗೂ ಮುಂಚೆ ಒಂದು ಚರ್ಚೆ ಆಗ್ತಾ ಇತ್ತು, ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ 10 ರಿಂದ 12 ಶಾಸಕರಿಗೆ ಕರೆ ಮಾಡಿದ್ರು ಅಂತ ಹೇಳಿ. ಸೊ ಹಾಗಾಗಿ ಏನ್ ಬೇಕಾದ್ರೂ ನಡಿಬಹುದು. ಕೆಲವೇ ಕ್ಷಣಗಳಲ್ಲಿ ಇದಕ್ಕೆಲ್ಲ ಒಂದು ಉತ್ತರ ಅಂತೂ ಸಿಗುತ್ತೆ.